ಸೊ ನಟಿ ಆಗಬೇಕು ಅಂತ ಯಾಕೆ ಅನ್ನಿಸ್ತು ಆ್ಯಂಡ್ ಹಾಗೆ ಯಾರು ಇನ್ಸ್ಪಿರೇಷನ್ ಸಿನಿಮಾ ರಂಗದಲ್ಲಿ ಯಾವ ನಟಿ ಅಥವಾ ಮುಂದಿನ ದಿನಗಳಲ್ಲಿ ಯಾವ ನಟಿಯಾದರೂ ಬಯೋಗ್ರಫಿಯಲ್ಲಿ ಕಾಣಿಸ್ಕೊಳ್ಬೋದು ಅನ್ನುವಂತಹ ಚಿಂತನೆ ಏನಾದ್ರು ಇದೆಯಾ ಅಂತ. ವಾವ್, ನೀವು ನನ್ನ ಇಮ್ಯಾಜಿನೇಷನ್ಗೆ ಇನ್ನೂ ಒಂದಿಷ್ಟು ಕಾಂಟೆಂಟ್ ಕೊಡ್ತಾ ಇದ್ದೀರಾ. ಇದು ಯೋಚನೆ ಮಾಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಐ ಥಿಂಕ್ ನಟಿಯಾಗಿ ಇನ್ಸ್ಪಿರೇಷನ್ಸ್ ಅಂತ ಬಂದಾಗ ಐ ಸ್ಟ್ರಾಂಗ್ಲಿ ಬಿಲೀವ್ ನಾವು ಒಬ್ಬರಿಂದ ಏನು ನಿಮ್ಮಿಂದನೂ ನಾನೇನೋ ಕಲಿಬೋದು, ಅವರಿಂದನೂ ನಾನೇನೋ ಕಲಿಬೋದು, ಅವರಿಂದನೂ ನಾನು ಎಲ್ಲರಿಂದ ಏನಾದರೂ ಒಂದು ಕಲಿಯೋದಿದ್ದಿದ್ದೆ. ಬಟ್ ಒಬ್ಬ ಇನ್ಸ್ಪಿರೇಷನ್ ಅವ್ರ ರೀತಿ ನಾವು ಇರಬೇಕು ಅಂತ ಅನಿಸಿದ್ದುಂಟು. ಯಾವಾಗ ಅಂದರೆ ನನಗೆ ತುಂಬ ಕಲಾವಿದರು ಇಷ್ಟ, ತುಂಬ ಬೇರೆ ಬೇರೆ ಇನ್ಸ್ಪಿರೇಷನ್ ಅಂದರೆ ಓಕೆ ಒಬ್ಬರು ಆ್ಯಕ್ಟರೇ ಇರಬೇಕು ಅಂತ ಅಲ್ಲ, ಬಟ್ ಎಲ್ಲೋ ಒಂದು ಕಡೆ ಐ ಡೀಪ್ಲಿ ಕನೆಕ್ಟ್ ಪ್ರಿಯಾಂಕಾ ಚೋಪ್ರಾ. ನನಗೆ ಅವರ ಇಂಟರ್ವ್ಯೂಸ್, ಅವರ ಭಾಷೆ, ಅವರ ಜರ್ನಿ ಆ್ಯಸ್ ಅ ಫ್ಯಾನ್, ಆ್ಯಸ್ ಅನ್ ಆಡಿಯನ್ಸ್ ಅದನ್ನು ನೋಡಿದಾಗ ವಾವ್ ಅನಿಸುತ್ತೆ. ಅದೇ ರೀತಿ ನಮ್ಮ ಚಂದನವನದಲ್ಲೂ ಇದ್ದಾರೆ, ರಮ್ಯಾ ಅವರಿದ್ದಾರೆ, ರಾಧಿಕಾ ಪಂಡಿತ್ ಅವರಿದ್ದಾರೆ. ಎಲ್ಲರೂ ಈ ಎಲ್ಲ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವಿಮೆನ್ನ ನೋಡಿದಾಗ ಏನಾರ ಒಂದು ಕಲಿಬೇಕು, ನಾವು ಮುಂದೊಂದು ದಿನ ಒಳ್ಳೆ ಸಾಧನೆ ಮಾಡಬೇಕು ಅಂತ ನಮಗೂ ಆಸೆ ಇರುತ್ತೆ. ಆ್ಯಂಡ್ ಬಯೋಗ್ರಫಿವರೆಗೂ ಇನ್ನೂ ಯೋಚನೆ ಮಾಡಿಲ್ಲ, ಬಟ್ ಇನ್ ಕೇಸ್ ಅದಾದರೆ ಇಲ್ ಬಿ ಗ್ರೇಟ್. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಆಗಲೇ ಮಾತಾಡ್ತಾ ಹೇಳ್ತಾರೆ ಸಾಕಷ್ಟು ದೊಡ್ಡ ಕಲಾವಿದರಿಗೆ ನಾನು ಕಂಠದಾನವನ್ನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಯಾವೆಲ್ಲ ದೊಡ್ಡ ಕಲಾವಿದರಿಗೆ ನೀವು ಡಬ್ಬಿಂಗನ್ನು ಮಾಡಿದಿರಾ ಅನ್ನೋವಂಥದ್ದು. ಯಾಕಂತಂದರೆ ತೆರೆ ಮೇಲೆ ನಟಿ ಮಯೂರಿಯವರ ನಟನೆಯನ್ನು ನಾವು ನೋಡಿದ್ವಿ, ಬಟ್ ಬ್ಯಾಕ್ ಸ್ಕ್ರೀನ್ ಆಫ್ ದಿ ಸ್ಕ್ರೀನಲ್ಲಿ ಕಂಠದಾನವನ್ನು ಮಾಡಿದ್ರೆ ನನಗೆ ಆಶ್ಚರ್ಯ ಆಯಿತು. ಮೇಡಮ್ ಇದೂ ಮಾಡ್ತಿದ್ರಾ ಅಂತ ಬಿಟ್ಟು, ಇದರಲ್ಲೂ ಕೂಡ ತೊಡಗಿಸಿಕೊಂಡಿದ್ರಾ ಅಂತ ಹೇಳ್ಬಿಟ್ಟು. ಯಾರೆಲ್ಲ ದೊಡ್ಡ ಕಲಾವಿದರಿಗೆ ಇದು ಮಾಡಿದರೆ? ಒಂದಂತೂ ಐ ವುಡ್ ಪ್ರೌಡ್ಲಿ ಸೇ, ಒನ್ ಪರ್ಟಿಕ್ಯುಲರ್ ಮೂವಿಗೆ ನಾನು AP ಅರ್ಜುನ್ ಸರ್, ಸಚ್ ಅನ್ ಅಮೇಝಿಂಗ್ ಪರ್ಸನ್ ಹಿ ಈಸ್, ಆ್ಯಂಡ್ ಅವ್ರದ್ದು ಒಂದು ಸಿನಿಮಾ ಕಿಸ್ ಅಂತ ಶೂಟ್ ಮಾಡಿದ್ರು. ಶ್ರೀಲೀಲಾ ಅವರು ಅದಕ್ಕೆ ಹೀರೋಯಿನ್ ಆಗಿದ್ದರು. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಮೊಮೆಂಟಲ್ಲಿ ಒಂದು ಸ್ಟುಡಿಯೋದಲ್ಲಿ ಒಬ್ಬರು ಸೌಂಡ್ ಇಂಜಿನಿಯರ್ ಹೇಳಿದ್ದಾರೆ, ಮಯೂರಿ ಅವರು ವಾಯ್ಸ್ ತುಂಬ ಚೆನ್ನಾಗಿದೆ, ಅವ್ರು ಡಬ್ಬಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಆ್ಯಂಡ್ ಸರ್ ನನಗೆ ಕಾಲ್ ಮಾಡಿದ್ರು ಈ ಥರ ಮಾಡಿ ಅಂತ. ಸೊ ಒಂದು ಅಫ್ಕೋರ್ಸ್ ನನ್ನ ವರ್ಕ್ ಇಷ್ಟ ಆಗಿ, ಓಕೆ ಸುಮ್ಮನೆ ಬನ್ನಿ ಮಾಡಿ, ನಿಮ್ಮದು ಡಬ್ಬಿಂಗ್ ಇಷ್ಟ ಆಗಿ ಯಾರೋ ಒಬ್ಬರು ಹೇಳಿದ್ರು, ಅದು ತುಂಬ ಸೀನಿಯರ್ ಸೌಂಡ್ ಇಂಜಿನಿಯರ್, ಅವ್ರ ಹತ್ರನೇ ಮಾಡಿಸಿ ಅಂತ. ಸೊ ಅವರಿಗೆ ಒಂದಿಷ್ಟು ಮಾತುಕತೆ ಆಯಿತು ನಮ್ಮ ಮಧ್ಯ. ಆ್ಯಂಡ್ ದೆನ್ ಇನ್ಸ್ಟೆಂಟ್ಲಿ ಐ ವೆಂಟ್, ಐ ಡೆಡ್ ಇಟ್. ಆ್ಯಂಡ್ ಮಜಾ ಏನಂದರೆ ಆ ಒಂದು ಪ್ರಾಜೆಕ್ಟ್ ಬಗ್ಗೆ ನಾನು ಹೇಳ್ಕೊತೀನಿ, ಯಾಕಂದರೆ ನೋಡಿದವರು, ಆ ಸಿನಿಮಾ ನೋಡಿದವರು ನಿಮ್ಮದೇ ವಾಯ್ಸ್ ಅಲ್ಲ ಅಂತ ಗುರುತಿಸಿ ನನಗೆ ಹೇಳಿದ್ದಾರೆ. ಆ್ಯಂಡ್ ಇವತ್ತು ಅವರು ಎಷ್ಟು ದೊಡ್ಡ ಆ್ಯಕ್ಟರ್ ಆಗಿದ್ದಾರೆ, ಮಿಂಚ್ತಿದ್ದಾರೆ. ಸೊ ಖುಷಿ ನನಗೆ. ಸೊ ಐ ಥಿಂಕ್ ಇದೆಲ್ಲ ತುಂಬ ಇಷ್ಟ. ಆ್ಯಂಡ್ ಮುಂಚೆಯಿಂದನೂ ನಾನು ಆ್ಯಂಕರ್ ಆಗಿದ್ದೆ, ಸೊ ವಾಯ್ಸ್ ಓವರ್ಸ್, ಜಿಂಗಲ್ಸ್ ಅದೆಲ್ಲ ಮುಂಚೆನೇ ಮಾಡ್ತಾಯಿದ್ದೆ. ಸೊ ಇದೊಂದು ಅನುಭವಕ್ಕೆ ಮಾಡಿದೆ, ಒಳ್ಳೆ ಅನುಭವ ಆಯಿತು. ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ, ಯಾಕಂತಂದರೆ ನಟಿ ಮಯೂರಿ ಅವರು ಕಿಸ್ ಸಿನಿಮಾ ಹೀರೋಯಿನ್ ಶ್ರೀಲೀಲಾ ಅವರಿಗೆ ವಾಯ್ಸ್ ಡಬ್ ಮಾಡಿರುವಂಥದ್ದು. ಬಟ್ ನಿಮ್ಮ ಒಂದು ಸರೌಂಡಿಂಗಲ್ಲಿರುವಂಥ ಜನರಿಗೆ ಗೊತ್ತಿತ್ತು, ಬಟ್ ಇವತ್ತದು ಕರ್ನಾಟಕದಾದ್ಯಂತ ತಲುಪಿದೆ ಅಂತಲೇ ಅನ್ಕೋಬೋದು. ಇಲ್ಲ, ತುಂಬ ಜನಕ್ಕೆ ಗೊತ್ತಿತ್ತು ಹೆಚ್ಚು ಕಮ್ಮಿ. ಆ ಮೂವಿನ ತುಂಬ ಹತ್ತಿರದಿಂದ ನೋಡೋರಿಗೆ ಎವ್ರಿಬಡಿ ನ್ಯೂ ದ್ಯಾಟ್ ಅದು ನಂದೇ ವಾಯ್ಸ್ ಅಂತ. ಸೊ ಇಟ್ ವಾಸ್ ಅ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಎಸ್ ಮ್ಯಾಮ್, ಮದುವೆ ಆಯಿತು, ಮಕ್ಕಳಾಯಿತು, ಅದಾದ ನಂತರ ಒಂದಷ್ಟು ಘಟನೆಗಳು ಕೂಡ ನಡೀತು. ಗೊತ್ತಿರುತ್ತೆ, ನಾನೇನು ಕೇಳಬೇಕಾಗಿಲ್ಲ, ಇದು ನಿಮ್ಮ ವೈಯಕ್ತಿಕ ವಿಚಾರ ಆದರೂ ಕೂಡ ಗೊತ್ತಿರುತ್ತೆ. ರೀಸೆಂಟಾಗಿ ಒಂದು ಖಾಸಗಿ ಸಂದರ್ಶನದಲ್ಲಿ ನೀವು ಹೇಳಿರುವಂಥ ಮಾತು, ತಂದೆ ಜೊತೆ ಮಗ ಚೆನ್ನಾಗೇ ಇದ್ದಾರೆ ಅನ್ನುವಂಥದ್ದು. ಆ್ಯಸ್ ಎ ಇಂಡಿಪೆಂಡೆಂಟ್ ವುಮೆನ್ ಆಗಿ ಲೈಫ್ನ ಲೀಡ್ ಮಾಡುವಂಥದ್ದು ಎಷ್ಟು ಚಾಲೆಂಜ್ ಅಂತ ಅನಿಸುತ್ತೆ? ಅದನ್ನು ನಿಮ್ಮ ವೈಯಕ್ತಿಕ ವಿಚಾರಗಳು ನಾನು ಕೇಳಬಾರ್ದು ಗೊತ್ತಿಲ್ಲ, ಅದೇನು ನಡೆದಿದೆ ಅನ್ನೋದು. ನಾನು ಅದ್ರ ಬಗ್ಗೆ ಕೇಳ್ತಿಲ್ಲ, ಬಟ್ ಆ್ಯಸ್ ಎ ಇಂಡಿಪೆಂಡೆಂಟ್ ವುಮೆನ್ ಆಗಿ ಕೇಳಬೇಕು ಅಂತಂದಾಗ, ಒಂದು ಜೀವನವನ್ನು ಮುನ್ನಡೆಸಬೇಕು ಅಂದಾಗ ಎಷ್ಟು ಚಾಲೆಂಜ್ ಅಂತ ಅನಿಸುತ್ತೆ? ಮಗನ ಜವಾಬ್ದಾರಿ ಅನ್ನೋದು ತಾಯಿಗೆ ಎಷ್ಟಿದೆ ಅಂತ? ಐ ಥಿಂಕ್ ಐ ಥಿಂಕ್ ಇದು ಆನೆಸ್ಟ್ಲಿ ನನಗೆ ನನ್ನ ಪರ್ಸ್ನಲ್ ಲೈಫ್ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಥವಾ ಇಂಟ್ರೆಸ್ಟ್ ಇಲ್ಲ. ನಾಟ್ ಇನ್ ಅ ವೆರಿ ಬ್ಯಾಡ್ ವೇ ನಾನು ಹೇಳ್ತಿರೋದು, ನನಗೆ ಬೇಡ ಮಾತಾಡೋದು ಅನ್ನೋದು ನನ್ನ ಕ್ಲಾರಿಟಿ ಇದೆ. ಆ್ಯಂಡ್ ಚಾಲೆಂಜಿಂಗ್ ಅಂತ ಬಂದಾಗ ಎಲ್ಲನೂ ಚಾಲೆಂಜೇ ಲೈಫಲ್ಲಿ.
ಈಗ ಗಂಡ್ಮಕ್ಳಿಗೆ ಒಂಥರ ನಿಮಗೆ ಮದುವೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಗಂಡ್ಮಕ್ಳಿಗೆ ಅವ್ರದ್ದೇ ಆದಂತಹ ಜವಾಬ್ದಾರಿ, ಅವ್ರದ್ದೇ ಆದಂತಹ, ಈಗ ನಾನು ಹೆಣ್ಣಾಗಿರೋದ್ರಿಂದ ನನ್ನ ಒಂದು ಫೆಮಿನಿಸಮ್ ಬಗ್ಗೆ ನನಗೊಂದು ಗೌರವ ಇದೆ, ನನಗೊಂದು ಖುಷಿ ಇದೆ, ನನಗೊಂದು ಘನತೆ ಇದೆ. ನಾನೊಂದು ಹೆಣ್ಣಾಗಿ ಹುಟ್ಟಿ ಒಂದು ಮಗು ತಾಯಿಯಾಗಿ ಇವತ್ತು ಒಂದು ಇಂಡಿಪೆಂಡೆಂಟ್ ವುಮೆನ್ ಆಗಿ ಎಲ್ಲ ಥರದ ಜೀವನದ ಹೆಚ್ಚು ಕಮ್ಮಿ ಅನುಭವಗಳನ್ನ ನೋಡಿಕೊಂಡು ಎಲ್ಲೋ ಒಂದು ಕಡೆ ಇನ್ ಅ ವೆರಿ ಪ್ರೆಸೆನ್ಸಲ್ಲಿ ಬದುಕೋ ಒಂದು ಮೈಂಡ್ ಸೆಟ್ಟಿಗೆ ನಾನು ಬಂದಿದ್ದೀನಿ ಅಂದರೆ ನಮ್ಮದೇ ಆದಂತಹ ಒಂದು ಸ್ಟ್ರಗಲ್ ಇರುತ್ತೆ. ಅದಂತಾರಲ್ಲ, ಆನೆಗೆ ಆನೆ ಭಾರ, ಇರುವೆ ಭಾರ. ಆ್ಯಂಡ್ ಯಾರಿಗೂ ನನಗೆ ಒಬ್ಬರನ್ನ ಕರೆಸಿ ಅಥವಾ ಒಬ್ಬರ ಹೆಸರು ಹೇಳಿ ವೇರ್ ಅವ್ರ ಲೈಫ್ ಸಿಚುವೇಶನ್, ಅವ್ರ ಪರ್ಸ್ನಲ್ ಲೈಫ್ ಎಲ್ಲ ಪಕ್ಕಕ್ಕಿಡಿ, ಬಟ್ ಟೆಲ್ ಮಿ ಒನ್ ಪರ್ಸನ್ ಎಲ್ಲ ಸೂಪರ್, ನಾನು ಸಖತ್ತಾಗಿದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ, ಇಲ್ಲವೇ ಇಲ್ಲ. ಆ ಥರ ಇರಬೇಕಾ? ಆ ಥರ ಪಾಸಿಬಲ್ ಇದೆ, ಆ ಒಂದು ಮೈಂಡ್ ಸೆಟ್ಟಿಗೆ ಬರ್ತಿದ್ದೀನಿ ನಾನು. ಬಟ್ ಅದನ್ನು ಅನುಭವ ಆಗಬೇಕಂದ್ರೆ ಅದ್ರ ಆಪೋಸಿಟಲ್ಲಿರೋ ಇನ್ನೊಂದು ಅನುಭವ ಕೂಡ ಆಗಲೇಬೇಕು. ಆವಾಗ ಆ ಸುಖ ದುಃಖ ಸಿಕ್ಕಾಪಟ್ಟೆ ಅನುಭವಿಸ್ದಾಗ್ಲೇ ಸುಖ ಎಷ್ಟು ಸುಖವಾಗಿದೆ ಅಂತ ಅರ್ಥ ಆಗೋದು. ಆ್ಯಂಡ್ ಇಂಡಿಪೆಂಡೆಂಟ್ ವುಮೆನ್, ಸ್ಟ್ರಾಂಗ್ ಚಾಲೆಂಜಸ್ ನಾನು ಒಬ್ಬಳೇ ಅಲ್ಲ, ಈ ಹಾದಿಲಿ ತುಂಬ ಜನ ಇದ್ದಾರೆ, ತುಂಬ ಜನ ಕಷ್ಟಪಡ್ತಿದ್ದಾರೆ. ಸೊ ಐ ಮೀನ್ ಐ ಆಮ್ ವೆರಿ ಪ್ರೌಡ್. ಈಗ ನನ್ನ ಬಗ್ಗೆ ನಾನು ಮಾತಾಡೋದಾದರೆ ನನಗೆ ನನ್ನ ಬಗ್ಗೆ ತುಂಬ ಪ್ರೀತಿ ಇದೆ, ಗೌರವ ಇದೆ, ಹೆಮ್ಮೆ ಇದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ನಾನು ಮಯೂರಿ ಆಗಿ ಹುಟ್ಟಿದ್ದಕ್ಕೆ ತುಂಬ ಖುಷಿ ಇದೆ. ನಟನೆ ಆಯಿತು, ಸ್ಮಾಲ್ ಸ್ಕ್ರೀನ್ ಆಯಿತು, ಅದರ ಜೊತೆಗೆ OTTನೂ ಕೂಡ ಆಯಿತು. ಮುಂದಿನ ದಿನಗಳಲ್ಲಿ ಈಗ ನಟಿಯರು ಕೇವಲ ನಟನೆಗೆ ಮಾತ್ರ ಸೀಮಿತರಾಗಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ನಟಿ ಮಯೂರಿಯವರು ಮುಂದಿನ ದಿನಗಳಲ್ಲಿ ಬೇರೆ ಕ್ಷೇತ್ರಕ್ಕೆ ಎಂಟ್ರಿ ಕೊಡಬಹುದಾ ಅಂತ? ನನ್ನ ಲೈಫ್ ಪ್ಯಾಟರ್ನ್ಸ್ ನೋಡೋದಾದರೆ ಐ ಫೀಲ್ ಲೈಕ್ ಐಮ್ ಅ ಡೆಸ್ಟಿನೀಸ್ ಚೈಲ್ಡ್. ಬಿಕಾಸ್ ನನಗೆ ನಿಮ್ಮ ಥರ ಕೂತ್ಕೊಂಡು ಆ್ಯಂಕರಿಂಗ್ ಮಾಡಬೇಕು, ಜರ್ನಲಿಸ್ಟ್ ಆಗಬೇಕು ಅನ್ನೋ ಒಂದು ಆಸೆ ಆ ಟೈಮಲ್ಲಿ ಆ್ಯಂಕರಿಂಗ್ ಮಾಡುವಾಗ ಗೊತ್ತಿಲ್ಲದೆ ಕಲಾತಾಯಿ ನನ್ನ ಕರೆಸಿ ಇಲ್ಲಿ ಕೂರಿಸಿದ್ದಾಳೆ. ಆ್ಯಂಡ್ ಆಸೆಗಳಿದೆ, ತುಂಬ ಕ್ರಿಯೇಟಿವ್ ವರ್ಕ್ ಮಾಡಬೇಕು ನಾನು ನನ್ನ ಪ್ರೊಫೈಲಲ್ಲಿ. ನಾನು ಕೂತ್ಕೊಂಡು ಒಂದು ವಯಸ್ಸಲ್ಲಿ ಸಾಲ್ಟ್ ಪೆಪ್ಪರ್ ಹೇರಲ್ಲಿ ಆರಾಮಾಗಿ ಕೂತ್ಕೊಂಡು ವೆನ್ ಐ ಆಮ್ ಜಸ್ಟ್ ಸೀಯಿಂಗ್ ನನ್ನ ವಿಕಿಪೀಡಿಯಾ ಇವಾಗಲೂ ಎಲ್ಲ ನೋಡಿದಾಗ ಅದರಲ್ಲಿ ನಾನು ಕ್ರಿಯೇಟಿವ್ ವರ್ಕ್ ಕಾಣಿಸ್ಬೇಕು, ನನ್ನ ಬಗ್ಗೆ ನನಗೆ ಹೆಮ್ಮೆ ಆಗಬೇಕು. ಸೊ ಡಿಫ್ರೆಂಟ್ ಸ್ಟ್ರೀಮ್ನ ಟ್ರೈ ಮಾಡಬೇಕು ಅನ್ನೋದು ತುಂಬ ಆಸೆ. ಬಟ್ ಹಾಗಂತ 10 ಕೆಲಸ ಒಟ್ಟಿಗೆ ಮಾಡೋದು ನಂದಲ್ಲ. ಐ ಕಾಂಟ್ ಡೂ ಮಲ್ಟಿ ಟಾಸ್ಕಿಂಗ್. ಸದ್ಯಕ್ಕೆ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು. ಮುಂದೊಂದು ದಿನ ದೇವ್ರ ದಯದಿಂದ ಇನ್ನೂ ದೊಡ್ಡ ದೊಡ್ಡ ಕನಸುಗಳಿದೆ. ಸೊ ಶಾರುಖ್ ಖಾನ್ ಯಾವಾಗಲೂ ಹೇಳ್ತಾರೆ, ದುಡ್ಡಿನ ಬಗ್ಗೆ ಯಾವಾಗ ಮಾತಾಡಬೇಕಂದ್ರೆ ದುಡ್ಡಿದ್ದಾಗ. ಸೊ ಜಸ್ಟ್ ಅನ್ ಎಕ್ಸಾಂಪಲ್. ಸೊ ಸಮ್ವೇರ್ ಐ ಥಿಂಕ್ ನಾಳೆ ದಿನ ನಾನು ದೊಡ್ಡ ಮಟ್ಟಕ್ಕೆ ಏನಾರು ಮಾಡ್ತೀನಿ ಅಂತ ನೆನ್ಕೊಳ್ಳೋಣ. ಸೊ ಆವಾಗ ಬಂದು ಮತ್ತೆ ಇದೇ ಚಾನಲಲ್ಲಿ ಹೇಳ್ತೀನಿ ನಾನು ಏನೆಲ್ಲ ಮಾಡ್ತೀನಿ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.